ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಂತಾರ ಕನಕವತಿಯ ಎಐ ಬಿಕಿನಿ ಫೋಟೋ ಸೋಷಿಯಲ್ ಮೀಡಿಯಾಗಳಲ್ಲಿ ಹಲ್ಚಲ್ ಎಬ್ಬಿಸಿತ್ತು. ಫೇಕ್ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ರುಕ್ಮಿಣಿ ವಸಂತ್ ಅವರು ಸಿಡಿದೆದ್ದಿದ್ದಾರೆ. ಸೈಬರ್ ಕ್ರೈಮ್ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ರುಕ್ಮಿಣಿ ವಸಂತ್. ಸಪ್ತಸಾಗರದಾಚೆಯಲ್ಲೋ ಕಾಂತಾರ ಚಿತ್ರದ ಮೂಲಕ ಕನ್ನಡಿಗರ ಮನೆ ಮಾತಾಗಿರುವಂತಹ ನಟಿ ರುಕ್ಮಿಣಿ ವಸಂತ್ ಅವರು ಇತ್ತೀಚೆಗೆ ಭಾಳ ಸುದ್ದಿ ಆಗಿದ್ರು. ಬಿಕಾಸ್ ಎಐ ಬಿಕಿನಿಯ ಫೋಟೋ ವಿಡಿಯೋ ಏನಿತ್ತು ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ಹಲ್ಚಲ್ ಎಬ್ಬಿಸಿತ್ತು. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಡಿದಿದ್ದಾರೆ ನಟಿ ರುಕ್ಮಿಣಿ ವಸಂತ್ ಅವರು. ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ದೂರು ನೀಡಿದ ಬಳಿಕ ನಟಿ ರುಕ್ಮಿಣಿ ವಸಂತ್ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪೊಲೀಸರು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ. ಎಐ ಅನ್ನ ಒಳ್ಳೆ ಉದ್ದೇಶಕ್ಕೆ ಬಳಸಬೇಕು, ಅದನ್ನು ಬಿಟ್ಟು ಈ ಥರ ಕೆಟ್ಟ ಕೆಲಸಗಳಿಗೆ ಬಳಸೋದಲ್ಲ, ಅದು ತಪ್ಪು. ಬರೀ ನಟಿಯರಿಗಷ್ಟೇ ಅಲ್ಲ, ಬೇರೆ ಹೆಣ್ಣು ಮಕ್ಕಳಿಗೂ ಕೂಡ ಈ ರೀತಿ ಆಗ್ತಾ ಇರೋದು ನಿಜಕ್ಕೂ ತಪ್ಪು ಅಂತ ಖಂಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಟಿಯರಿಗೆ ಈ ರೀತಿಯ ತೊಂದರೆ ಆಗ್ತಾ ಇದೆ ಅಂತೇಳಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಅದೊಂದು ಕಡೆ ಕಾಂತಾರ ನಟಿ ರುಕ್ಮಿಣಿ ವಸಂತ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಬಿಕಾಸ್ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು, ಅದಕ್ಕೊಂದು ಕ್ಲಾರಿಟಿ ಸಿಕ್ತು. ಬಿಕಾಸ್ ಈಗ ಎಐಯಲ್ಲಿ ಏನು ಬೇಕಾದರೂ ಕ್ರಿಯೇಟ್ ಮಾಡ್ತಾರೆ, ಅದು ಒರಿಜಿನಲ್ಲಾ ಫೇಕಾ ಅನ್ನುವಂಥದ್ದೇ ತಿಳ್ಕೊಳ್ಳೋದು ಭಾಳ ಕಷ್ಟ. ಯಾವಾಗ ಈ ಒಂದು ವಿಡಿಯೋ ಮತ್ತು ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗೋದಕ್ಕೆ ಶುರು ಆಯಿತು, ಇವತ್ತಷ್ಟೇ ಅವರು ಒಂದು ಕ್ಲಾರಿಟಿ ಕೊಟ್ಟಿದ್ರು, ಇಲ್ಲ ಅದು ಎಐ ಜನ್ರೇಟೆಡ್ ಫೋಟೋಗಳು ಅಥವಾ ವಿಡಿಯೋಗಳು, ದಯವಿಟ್ಟು ಇದನ್ನು ಯಾರು ಶೇರ್ ಮಾಡಬೇಡಿ, ಇಲ್ಲಿಗೆ ನಿಲ್ಲಿಸಿ, ಜೊತೆಗೆ ಯಾರು ಇದನ್ನು ಮಾಡಿದಾರಲ್ಲ ಅವ್ರ ವಿರುದ್ಧ ನಾನು ಕಂಪ್ಲೇಂಟ್ ಕೊಡ್ತೀನಿ ಅನ್ನುವಂಥ ವಿಚಾರ ಹೇಳಿದರು. ಈಗ ಅದೇ ಪ್ರಕಾರವಾಗಿ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ಫಸ್ಟ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಕೇವಲ ನಟಿಯರಷ್ಟೇ ಅಲ್ಲ, ಬೇರೆ ಯಾವುದೇ ಹೆಣ್ಮಕ್ಳು ಕೂಡ ಈ ರೀತಿ ಆಗಬಾರ್ದು, ಅದು ತಪ್ಪು. ಎಐ ಅನ್ನುವಂಥ ಒಂದು ಟೆಕ್ನಾಲಜಿ ಏನಿದೆ ಅದನ್ನು ಒಳ್ಳೆಯ ಉದ್ದೇಶಕ್ಕೆ ಬಳಸ್ಕೊಬೇಕು, ಅದನ್ನು ಬಿಟ್ಟು ಈ ಥರ ಕೆಟ್ಟ ಕೆಲಸಕ್ಕೆಲ್ಲ ಬಳಸ್ಕೊಳ್ಬಾರ್ದು ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಫಸ್ಟ್ ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಇದೆಯಾ ಸರ್? ಟ್ವಿಟರ್ ಇದೆಯಾ? ಅಲ್ಲಿ ಸ್ಟೇಟ್ಮೆಂಟ್ ಹಾಕಿದ್ದೀನಿ. ಸೊ ನೀವು ಅದೇ ಓದ್ಬೋದು. ನಾನು ಸ್ಟೇಟ್ಮೆಂಟಲ್ಲೆಲ್ಲ ಹಾಕಿದ್ದೀನಿ. ಈಗಷ್ಟೇ ಕೊಟ್ಟಿರೋದು, ನಾವು ಕಂಪ್ಲೇಂಟ್ ಈಗಷ್ಟೇ ಮಾಡಿರೋದು. ಸೊ ಐ ಹ್ಯಾವ್ ಫುಲ್ ಫೇತ್. ಐ ಆಮ್ ಶೋರ್ ನಮ್ಮ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿ ನೋಡ್ಕೊಳ್ತಾರೆ. ಬರೀ ನಟಿಯವರಲ್ಲ, ಸಿಕ್ಕಾಪಟ್ಟೆ ಹೆಣ್ಮಕ್ಳ ಜೊತೆಗೆ ಈ ಥರ ಆಗುತ್ತೆ, ತಪ್ಪು ಅದು. ಐ ಡೋಂಟ್ ಥಿಂಕ್ ಇಟ್ಸ್ ಸಮಥಿಂಗ್ ದಟ್ ಶುಡ್ ಬಿ ಡನ್. ನಟಿಯವ್ರ ಜೊತೆಗೆ ಫಸ್ಟ್ ಆಗೋದು, ಬಟ್ ಐ ಥಿಂಕ್ ಹೆಣ್ಮಕ್ಳಿಗೆ ತುಂಬ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಪೀಪಲ್ ಶುಡ್ ಥಿಂಕ್ ಅಬೌಟ್ ಇಟ್. ಎಐನಲ್ಲಿ ಸಿಕ್ಕಾಪಟ್ಟೆ ಪಾಸಿಟಿವ್ಸ್ ಇದೆ, ಪಾಸಿಟಿವ್ಸ್ನ ಯೂಸ್ ಮಾಡಿ, ಈ ಥರ ನೆಗೆಟಿವ್ಸ್ ಎಲ್ಲ ಯೂಸ್ ಮಾಡೋದು ಹೋಗಬೇಡಿ ಅಂತ ಕೇಳ್ತೀನಿ. ಅದು ಸೈಬರ್ ಕ್ರೈಮ್ ಅವರು ಡಿಸೈಡ್ ಮಾಡ್ತಾರೆ. ದಟ್ ಇಸ್ ರಿಯಲಿ ನಾಟ್ ಫಾರ್ ಅಸ್ ಟು ಡಿಸೈಡ್. ಇವಾಗ ಈ ಸಿಚುವೇಶನ್ ನಾನಿದ್ದೀನಿ, ಈ ಸಿಚುವೇಷನಲ್ಲಿ ಐ ಹ್ಯಾವ್ ರೇಸ್ ದ ಕಂಪ್ಲೇಂಟ್. ಇವಾಗ ಸೈಬರ್ ಕ್ರೈಮ್ನವರು ಪೊಲೀಸರು ನೋಡ್ಕೊಳ್ತಾರೆ. ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಇದೆಯಾ ಸರ್? ಟ್ವಿಟರ್ ಇದೆಯಾ? ಅಲ್ಲಿ ಸ್ಟೇಟ್ಮೆಂಟ್ ಹಾಕಿದ್ದೀನಿ. ಸೊ ನೀವು ಅದೇ ಓದ್ಬೋದು. ನಾನು ಸ್ಟೇಟ್ಮೆಂಟಲ್ಲೆಲ್ಲ ಹಾಕಿದ್ದೀನಿ. ಈಗಷ್ಟೇ ಕೊಟ್ಟಿರೋದು, ನಾವು ಕಂಪ್ಲೇಂಟ್ ಈಗಷ್ಟೇ ಮಾಡಿರೋದು. ಸೊ ಐ ಹ್ಯಾವ್ ಫುಲ್ ಫೇತ್. ಐ ಆಮ್ ಶೋರ್ ನಮ್ಮ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿ ನೋಡ್ಕೊಳ್ತಾರೆ. ಬರೀ ನಟಿಯವರಲ್ಲ, ಸಿಕ್ಕಾಪಟ್ಟೆ ಹೆಣ್ಮಕ್ಳ ಜೊತೆಗೆ ಈ ಥರ ಆಗುತ್ತೆ, ತಪ್ಪು ಅದು. ಐ ಡೋಂಟ್ ಥಿಂಕ್ ಇಟ್ಸ್ ಸಮಥಿಂಗ್ ದಟ್ ಶುಡ್ ಬಿ ಡನ್. ನಟಿಯವ್ರ ಜೊತೆಗೆ ಫಸ್ಟ್ ಆಗೋದು, ಬಟ್ ಐ ಥಿಂಕ್ ಹೆಣ್ಮಕ್ಳಿಗೆ ತುಂಬ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಪೀಪಲ್ ಶುಡ್ ಥಿಂಕ್ ಅಬೌಟ್ ಇಟ್. ಎಐನಲ್ಲಿ ಸಿಕ್ಕಾಪಟ್ಟೆ ಪಾಸಿಟಿವ್ಸ್ ಇದೆ, ಪಾಸಿಟಿವ್ಸ್ನ ಯೂಸ್ ಮಾಡಿ, ಈ ಥರ ನೆಗೆಟಿವ್ಸ್ ಎಲ್ಲ ಯೂಸ್ ಮಾಡೋದು ಹೋಗಬೇಡಿ ಅಂತ ಕೇಳ್ತೀನಿ. ಅದು ಸೈಬರ್ ಕ್ರೈಮ್ ಅವರು ಡಿಸೈಡ್ ಮಾಡ್ತಾರೆ. ದಟ್ ಇಸ್ ರಿಯಲಿ ನಾಟ್ ಫಾರ್ ಅಸ್ ಟು ಡಿಸೈಡ್. ಇವಾಗ ಈ ಸಿಚುವೇಷನ್ ನಾನಿದ್ದೀನಿ, ಈ ಸಿಚುವೇಷನಲ್ಲಿ ಐ ಹ್ಯಾವ್ ರೇಸ್ ದ ಕಂಪ್ಲೇಂಟ್. ಇವಾಗ ಸೈಬರ್ ಕ್ರೈಮ್ನವರು ಪೊಲೀಸರು ನೋಡ್ಕೊಳ್ತಾರೆ. ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಇದೆಯಾ ಸರ್? ಟ್ವಿಟರ್ ಇದೆಯಾ? ಅಲ್ಲಿ ಸ್ಟೇಟ್ಮೆಂಟ್ ಹಾಕಿದ್ದೀನಿ. ಸೊ ನೀವು ಅದೇ ಓದ್ಬೋದು. ನಾನು ಸ್ಟೇಟ್ಮೆಂಟಲ್ಲೆಲ್ಲ ಹಾಕಿದ್ದೀನಿ. ಈಗಷ್ಟೇ ಕೊಟ್ಟಿರೋದು, ನಾವು ಕಂಪ್ಲೇಂಟ್ ಈಗಷ್ಟೇ ಮಾಡಿರೋದು. ಸೊ ಐ ಹ್ಯಾವ್ ಫುಲ್ ಫೇತ್. ಐ ಆಮ್ ಶೋರ್ ನಮ್ಮ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿ ನೋಡ್ಕೊಳ್ತಾರೆ. ಬರೀ ನಟಿಯವರಲ್ಲ, ಸಿಕ್ಕಾಪಟ್ಟೆ ಹೆಣ್ಮಕ್ಳ ಜೊತೆಗೆ ಈ ಥರ ಆಗುತ್ತೆ, ತಪ್ಪು ಅದು.
ಐ ಡೋಂಟ್ ಥಿಂಕ್ ಇಟ್ಸ್ ಸಮಥಿಂಗ್ ದಟ್ ಶುಡ್ ಬಿ ಡನ್. ನಟಿಯವ್ರ ಜೊತೆಗೆ ಫಸ್ಟ್ ಆಗೋದು, ಬಟ್ ಐ ಥಿಂಕ್ ಹೆಣ್ಮಕ್ಳಿಗೆ ತುಂಬ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಪೀಪಲ್ ಶುಡ್ ಥಿಂಕ್ ಅಬೌಟ್ ಇಟ್. AI ಸಿಕ್ಕಾಪಟ್ಟೆ ಪಾಸಿಟಿವ್ಸ್ ಇದೆ, ಪಾಸಿಟಿವ್ಸ್ನ ಯೂಸ್ ಮಾಡಿ, ಈ ಥರ ನೆಗೆಟಿವ್ಸ್ ಎಲ್ಲ ಯೂಸ್ ಮಾಡೋದು ಹೋಗಬೇಡಿ ಅಂತ ಕೇಳ್ಕೊಳ್ತೀನಿ. ಅದು ಸೈಬರ್ ಕ್ರೈಮ್ ಅವರು ಡಿಸೈಡ್ ಮಾಡಿ, ದಟ್ ಇಸ್ ರಿಯಲಿ ನಾಟ್ ಫಾರ್ ಅಸ್ ಟು ಡಿಸೈಡ್. ಇವಾಗ ಈ ಸಿಚುವೇಶನ್ ನಾನಿರೋದು, ಈ ಸಿಚುವೇಶನ್ ಐ ಹ್ಯಾವ್ ರೇಸ್ ದ ಕಂಪ್ಲೇಂಟ್. ಇವಾಗ ಸೈಬರ್ ಕ್ರೈಮ್ ಪೊಲೀಸ್ ಇದು ನಟಿ ರುಕ್ಮಿಣಿ ವಸಂತ್ ಅವ್ರು ಹೇಳ್ತಾ ಇರೋದು. ಬಿಕಾಸ್ ಈಗ ಇತ್ತೀಚಿನ ದಿನಗಳಲ್ಲಿ ಲೈಕ್ಸು ಫಾಲೋವರ್ಸ್ ಎಲ್ಲ ಆಗಬೇಕು ಅಂತಂದರೆ ಈ ಥರದ್ದೆಲ್ಲ ಒಂದಷ್ಟು ಚೀಪ್ ಟ್ರಿಕ್ಗಳನ್ನ ಒಂದಷ್ಟು ಮಂದಿ ಮಾಡ್ತಾರೆ. ಅದರಲ್ಲೂ ಹಿಂದೆ ಅನೇಕ ನಟ ನಟಿಯರಿಗೂ ಕೂಡ, ಅಂದರೆ ನಟಿಯರಿಗೆ ಭಾಳ ಎಸ್ಪೆಷಲಿ ಇದು ಭಾಳ ತೊಂದರೆ ಆಗೋದು. ಅದರಲ್ಲೂ ರಶ್ಮಿಕಾ ಮಂದಣ್ಣ ಅವರಿರ್ಬೋದು, ಜೊತೆಗೆ ಶ್ರೀಲೀಲಾ ಅವರಿರ್ಬೋದು, ಹೀಗೆ ಸಾಕಷ್ಟು ನಟಿಯರಿಗೂ ಕೂಡ ಈ ಥರದ ಸಮಸ್ಯೆ ಆಗಿತ್ತು. ಬಟ್ ಆಮೇಲೆ ಈಗ ಇದರ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಈಗ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ನಟಿಯರಂತ ಅಷ್ಟೇ ಅಲ್ಲ, ಯಾವುದೇ ಹೆಣ್ಮಕ್ಳಾದರೂ ಕೂಡ ಅವರಿಗೆ ಈ ಥರದ್ದು ಆಗಬಾರ್ದು ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೀರ್ತಿ, ಭಾಳಷ್ಟು ಜನ ಫಾಲೋವರ್ಸಿಗೆ ಅಥವಾ ಲೈಕ್ಸಿಗೆ ಅಥವಾ ವೈರಲ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಥರದ ಚೀಪ್ ಟ್ರಿಕ್ಗಳನ್ನು ಪ್ಲೇ ಮಾಡ್ತಾರೆ. ಆರಂಭದಲ್ಲಿ ಇದು ಒರಿಜಿನಲ್ಲ ಫೇಕಾ ಅನ್ನುವಂಥದ್ದು ಒಂದು ಡೌಟ್ ಇತ್ತು, ಬಟ್ ಅದಕ್ಕೊಂದು ಫುಲ್ ಸ್ಟಾಪ್ ಇಟ್ಟರು. ಬಟ್ ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಡೀಟೇಲ್ಸ್ ಏನಿದೆ? ಪ್ರಭು, ಈಗಾಗಲೇ ನಾವು ನೋಡೋದಾದ್ರೆ ನಿನ್ನೆಯಿಂದ ವೈರಲ್ ಆಗ್ತಿರುವಂತಹ ರುಕ್ಮಿಣಿ ಅವರ ಬಿಕಿನಿ ಫೋಟೋ ಇರಬಹುದು. ಈ ಬಿಕಿನಿ ಫೋಟೋ ವೈರಲ್ ಆದ್ಮೇಲೆ ಮತ್ತೊಂದು ಬಿಕಿನಿ ವಿಡಿಯೋ ಕೂಡ ವೈರಲ್ ಆಯಿತು. ಆದ್ರೆ ಈ ಕುರಿತು ಇವತ್ತು ಒಂದು ಖಾಸಗಿ ಪ್ರೋಗ್ರಾಮ್ ನಲ್ಲಿ ಸಿಕ್ಕಂತಹ ರುಕ್ಮಿಣಿ ಅವರು ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಬೆಳಗ್ಗೆ ಅಷ್ಟೇ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಈ ಕುರಿತು ಅವರು ಪೋಸ್ಟ್ ಅನ್ನ ಮಾಡಿದ್ರು. ಅಂದ್ರೆ ಇದು ಪರಮಾವಧಿ, ಅಂದ್ರೆ ಬೇಜವಾಬ್ದಾರಿಯ ಪರಮಾವಧಿ, ಇದು ಈ ರೀತಿ ಎಲ್ಲ ದುರ್ಬಳಕೆ ಮಾಡಬಾರ್ದು, ಮಾರ್ಕ್ ಮಾಡಲಾಗಿದೆ ಇದು ನಕಲಿ ಫೋಟೋ ನಂದು ಅನ್ನುವಂಥದ್ದನ್ನ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾಯ್ತು. ಇವತ್ತು ಈ ಸಂಜೆ ಸಿಕ್ಕಂತಹ ಪ್ರೋಗ್ರಾಮ್ ನಲ್ಲಿ ಅವರು ಹೇಳಿರುವಂತಹ ಹೇಳಿಕೆ, ಈಗಾಗಲೇ ನಾನು ಸೈಬರ್ ಕ್ರೈಮ್ಗೆ ದೂರನ್ನ ಕೊಟ್ಟಿದ್ದೀನಿ, ಇದು ಮುಂದಿನ ಕ್ರಮ ಏನಾಗಬೇಕು ನೋಡ್ಕೊಳ್ತಾರೆ. ಇದು ಆಕ್ಚುಲಿ ನನ್ಗೆ ತುಂಬಾ ಇಷ್ಟ ಆಗ್ಲಿಲ್ಲ ಅನ್ನುವಂತ ರೀತಿನಲ್ಲೇ ಅವರು ಮಾತನಾಡಿದ್ರು. ಆದ್ರೆ ಮುಂಚಿತವಾಗಿ ಕೇಳಿದಂತಹ ಪತ್ರಕರ್ತರು ಒಬ್ರು ಕೇಳಿದಂತಹ ಪ್ರಶ್ನೆಗೆ ಅವರು ಹೇಳಿರುವಂತಹ ಒಂದು ಹೇಳಿಕೆ ಇರ್ಬೋದು, ಅಂದ್ರೆ ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಇದೆಯಾ, ನೀವು ನೋಡ್ಬೋದು ಅನ್ನುವಂತ, ಅಂದ್ರೆ ಎಲ್ಲೋ ಒಂದ್ ರೀತಿ ಈ ವಿಚಾರವನ್ನ ತಳ್ಳಿ ಹಾಕುವಂತ ಒಂದು ಪ್ರಯತ್ನ ಮಾಡಿದ್ರು. ಅದಾದ್ಮೇಲೆ ಒಂದು ಸ್ಪಷ್ಟನೆ ಕೊಡುವಂತದ್ದು ಯಾಕಂದ್ರೆ ಸಾಕಷ್ಟು ಅಭಿಮಾನಿಗಳಿರ್ಬಹುದು, ಅವರು ಸಿನಿಮಾ ನೋಡಿ ಇಷ್ಟಪಡ್ತಿರ್ತಾರೆ. ಯಾಕೆ ಈ ನಟಿ ಇಷ್ಟು ಚೆನ್ನಾಗಿ ಪಾತ್ರಗಳನ್ನ ಮಾಡ್ಕೊಂಡ್ ಬಂದಂತವ್ರು ಯಾಕೆ ಈ ಒಂದು ಹಣಕಾಸಿಗೋಸ್ಕರನ ಅಥವಾ ಬೇರೆ ಫೇಮಸ್ಗೋಸ್ಕರ ಈ ರೀತಿ ಏನಾದ್ರು ಫೋಟೋಶೂಟ್ ಮಾಡಿಸಿದ್ದಾರೆ ಹೇಗೆ ಅನ್ನೋ ಒಂದು ಗೊಂದಲ ಇದ್ದೇ ಇರುತ್ತೆ. ಅವ್ರಿಗೋಸ್ಕರ ಆದ್ರೂ ಕ್ಲಾರಿಟಿ ಕೊಡ್ಲೇಬೇಕು. ಹಾಗಾಗಿ ರುಕ್ಮಿಣಿ ವಸಂತ್ ಅವರು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಫೋಟೋಗೆ. ಬಟ್ ಎಲ್ಲೋ ಈ ವಿಡಿಯೋ ಕೂಡ ಈಗ ವೈರಲ್ ಆಗ್ತಿರುವಂತದ್ದು, ಈ ವಿಡಿಯೋಗೆ ಸಾಮಾಜಿಕ ಜಾಲತಾಣದಲ್ಲಿ ಕಾಮೆಂಟ್ಸ್ ಕೂಡ ಬರ್ತಾ ಇದೆ. ಫೋಟೋ ಏನೋ ಮಾರ್ಕ್ ಮಾಡಲಾಗಿದೆ, ಓಕೆ, ಇದು ವಿಡಿಯೋನೋ AI ಮಾಡ್ಬಿಡ್ತಾರ ಹೆಂಗೆ ಅನ್ನುವಂಥದ್ದು, ಇದು ಕೂಡ ಈಗ ಮತ್ತೆ ಗೊಂದಲದಲ್ಲಿ ಈಗ ಚರ್ಚೆ ಆಗ್ತಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಕೀರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈ ಥರ ಆಗುತ್ತೆ, ತಪ್ಪು ಅದು. ಐ ಡೋಂಟ್ ಥಿಂಕ್ ಇಟ್ಸ್ ಸಮಥಿಂಗ್ ದಟ್ ಶುಡ್ ಬಿ ಡನ್. ನಟಿಯವ್ರ ಜೊತೆಗೆ ಫಸ್ಟ್ ಆಗೋದು, ಬಟ್ ಐ ಥಿಂಕ್ ಹೆಣ್ಮಕ್ಳಿಗೆ ತುಂಬ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಪೀಪಲ್ ಶುಡ್ ಥಿಂಕ್ ಅಬೌಟ್ ಇಟ್. AI ಸಿಕ್ಕಾಪಟ್ಟೆ ಪಾಸಿಟಿವ್ಸ್ ಇದೆ, ಪಾಸಿಟಿವ್ಸ್ನ ಯೂಸ್ ಮಾಡಿ, ಈ ಥರ ನೆಗೆಟಿವ್ಸ್ ಎಲ್ಲ ಯೂಸ್ ಮಾಡೋದು ಹೋಗಬೇಡಿ ಅಂತ ಕೇಳ್ಕೊಳ್ತೀನಿ. ಅದು ಸೈಬರ್ ಕ್ರೈಮ್ ಅವರು ಡಿಸೈಡ್ ಮಾಡಿ, ದಟ್ ಇಸ್ ರಿಯಲಿ ನಾಟ್ ಫಾರ್ ಅಸ್ ಟು ಡಿಸೈಡ್.